ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ 2 ಡೇಸಿಂದ ಮಳೆ, ಬೆಂಗಳೂರಲ್ಲಿ ಮಳೆ ನಿಮಗೆ ಗೊತ್ತಿರೋ ಹಾಗೆ. ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕಾಗಿರಲಿಲ್ಲ ಅಂಥೇಳಿ ಬೆಳಗ್ಗೆನೇ ಬಟ್ಟೆ ವಾಶ್ ಮಾಡೋ ಕೆಲಸ ಇಟ್ಕೊಂಡೆ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮುಗಿಸಿ ಒಂದು ಟೀ ಕುಡಿದು ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ. ಇನ್ನಿವತ್ತು ಹುಣ್ಣಿಮೆ ಆಗಿರೋದ್ರಿಂದ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಏನೂ ಮಾಡ್ತಾಯಿಲ್ಲ. ಜೊತೆಗೆ ಪೂಜೆ ಎಲ್ಲ ಮಾಡಬೇಕು. ಹಾಗಾಗಿ ಇವತ್ತೆಲ್ಲ ವೆಜ್ ರೆಸಿಪಿನೇ ಇರುತ್ತೆ. ಮಸೊಪ್ಪು ಸಾರು ಮಾಡೋಣ ಅಂಥೇಳಿ ಅದನ್ನು ರೆಡಿ ಮಾಡ್ಕೊತಿದ್ದೀನಿ. ಇನ್ನು ಇದಕ್ಕೆ ನಾನು 1 ಕಪ್ ಆಗುವಷ್ಟು ತೊಗರಿಬೇಳೆ, ಸೊಪ್ಪು, ಇದಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ನೀರು ಹಾಕಿ ಇಷ್ಟನ್ನು ಒಂದು ವಿಷಿಲ್ ಕುಕ್ಕರ್ ಕೂಗಿಸ್ಕೊಂಡ್ರೆ ನಂತರ ನಾವು ರುಬ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ನೀರು ಹಾಕೊಳ್ಳುವಾಗ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನಂತರ ನೀವು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ನೀರೇನಾದರೂ ಆ್ಯಡ್ ಮಾಡಿದರೆ ಸಾರು ಟೇಸ್ಟ್ ಬರೋದಿಲ್ಲ. ಸೊ ಈಗ ಬೇಳೆ ಬೇಯಿಸೋ ಟೈಮಲ್ಲಿ ನಿಮ್ಗೆ ನೀರು ಎಷ್ಟು ಬೇಕಾಗುತ್ತೆ ಅದನ್ನೊಂದು ಐಡಿಯಾ ಮೇಲೆ ನೀವು ನೀರು ಹಾಕ್ಕೊಳ್ಳಿ. ಸೊ ಇನ್ನು ಇದ್ರ ಜೊತೆಗೆ ರೈಸ್ಗೂ ನಾನು ಪ್ರಿಪೇರ್ ಮಾಡ್ಕೊತಿದ್ದೀನಿ. ಯಾಕಂದರೆ ಅಡುಗೆ ಆಗಿಬಿಟ್ರೆ ನಂತರ ಬೇರೆ ಕೆಲಸ ಎಲ್ಲ ನಾನು ಸ್ಟಾರ್ಟ್ ಮಾಡ್ಕೋಬೋದು. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು, ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಬೇಕಿತ್ತು. ನಾರ್ಮಲಾಗಿ ವೀಕ್ ಡೇಸಲ್ಲಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಅರ್ಲಿ ಮಾರ್ನಿಂಗ್ ಪೂಜೆ ಮುಗಿಸ್ಕೊತೀನಿ. ಇನ್ನು ಇವತ್ತು ಸಂಡೇ ಆಗಿದ್ದರಿಂದ ಕ್ಲೀನಿಂಗ್ ವರ್ಕೆಲ್ಲ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ಸರಿ ಈವ್ನಿಂಗ್ ಅಷ್ಟೊತ್ತಿಗೆ ಮಾಡ್ಕೊಳ್ಳೋಣ ಪೂಜೆ, ಅಷ್ಟೊತ್ತಿಗೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೋಬೋದು ಅಂತ ಹೇಳ್ಬಿಟ್ಟು. ಇನ್ನು ಒಂದು ವಿಷಿಲ್ ಬಂದಮೇಲೆ ಕುಕ್ಕರದು ವಿಷಿಲೆಲ್ಲ ತಣ್ಣಗಾದ್ಮೇಲೆ ಇದೆಲ್ಲ ಸೋಸಿಟ್ಕೊಂಡ್ಬಿಟ್ರೆ ಇದಕ್ಕೆ ನಾನು ಸ್ವಲ್ಪ ಕಾಯಿ ರುಬ್ಕೊಂಡು ನಂತರ ಇಲ್ಲಿ ಬೇಯಿಸಿಟ್ಕೊಂಡಿರೋ ಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಇದನ್ನೆಲ್ಲ ರುಬ್ಬಿ ಫೈನ್ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾರು ರೆಡಿ ಆಗುತ್ತೆ. ಇನ್ನು ಮಸೊಪ್ಪು ಸಾರನ್ನ ನಾನು ಒಂದು 2-3 ರೀತಿಯಲ್ಲಿ ಮಾಡ್ತೀನಿ. ಹಸಿ ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಬರುತ್ತೆ ಸಾಂಬಾರು. ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಎಲ್ಲ ಉರಿ ಎಲ್ಲ ಇದ್ದಿದ್ದರಿಂದ ನಾನು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ಇವತ್ತು. ಮತ್ತು ಇನ್ನೊಂದು ರೀತಿ ಅಂತಂದರೆ ಸೊಪ್ಪನ್ನು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಬೇಯಿಸ್ಕೊಂಡು ನಂತರ ಅದನ್ನು ಚೆನ್ನಾಗಿ ಮಸ್ತಿಬಿಟ್ರೆ ನಿಮಗೆ ಆ ಸೊಪ್ಪು ಸ್ವಲ್ಪ ಬಾಯಿಗೆ ಸಿಕ್ಕೋ ಥರ ಇರುತ್ತೆ. ಆ ರೀತಿ ನಾವು ಮಿಕ್ಸಿ ಜಾರ್ಗೆ ಹಾಕ್ತೀರಾ ಚೆನ್ನಾಗಿ ಬೇಳೆ ಇದು ಮಾಡೋದ್ರಲ್ಲಿ ಸ್ಮ್ಯಾಶ್ ಮಾಡಿಬಿಟ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಸಾಂಬಾರು. ನಮ್ಮ ಮನೆಯಲ್ಲಿ ಈ ಥರ ರುಬ್ಬಿ ಮಾಡೋದನ್ನು ಇಷ್ಟಪಡ್ತಾರೆ. ಆ ಥರ ಮಸ್ತು ಮಾಡೋದು ಅಂದರೆ 1 ಟೈಮ್ಗಂದರೆ ತಿನ್ಕೊತಾರೆ, 2 ಟೈಮಿಗೆ ತಿನ್ನೋದಿಲ್ಲ. ಹಾಗಾಗಿ ಜಾಸ್ತಿ ನಾನು ಇದನ್ನೇ ಮಾಡ್ಕೊತೀನಿ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಎಣ್ಣೆ, ಸಾಸಿವೆ, ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರು 1 ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು. ಇನ್ನು ಸಾಂಬಾರೆಲ್ಲ ಕುದಿಯೋಷ್ಟೊತ್ತಿಗೆ ಸ್ವಲ್ಪ ಇಲ್ಲಿ ಇಟ್ಟರೆ ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಕ್ರೀಮು, ಪೌಡರು, ಮಕ್ಕಳದ್ದು ಟೇಪ್ಸು, ಕ್ಲಿಪ್ಸು ಇದೆಲ್ಲ ಇಟ್ಟಿರೋ ಟ್ರೇ ಇದೆ. ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂಥೇಳಿ. ಬಿಕಾಸ್ ಲಾಸ್ಟ್ ಸಂಡೇನೂ ಇರಲಿಲ್ಲ, ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದರಿಂದ ಆ ವೀಕು ಏನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾನು. ಹಾಗಾಗಿ ಇವತ್ತು ಎಲ್ಲ ಒಟ್ಟಿಗೆ 2 ವೀಕ್ಸ್ ಕ್ಲೀನಿಂಗ್ ಎಲ್ಲ ಇತ್ತು. ಸೊ ಸೋಫಾ ಕವರ್ಸ್ ಆಗಲಿ, ದಿವಾನ್ ಬೆಡ್ಶೀಟ್ ಸ್ಪ್ರೆಡ್ಸು ಎಲ್ಲ ತೆಗೆದು ಅದನ್ನೆಲ್ಲ ವಾಶ್ ಮಾಡಿ ಸೊ ಒಂದು ಲೆವೆಲಿಗೆ ಮನೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಬಿಟ್ರೆ ಇನ್ನು ನೆಕ್ಸ್ಟ್ ವೀಕ್ವರೆಗೂ ಸ್ವಲ್ಪ ನನಗೆ ಫ್ರೀಯಾಗಿರುತ್ತೆ. ಯಾಕಂದರೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡೋದ್ರಿಂದ ವೀಕ್ ಡೇಸಲ್ಲಿ ಈ ಥರ ಕ್ಲೀನಿಂಗ್ ವರ್ಕೆಲ್ಲ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟು ಅಡುಗೆ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾವು ರೆಡಿಯಾಗಿ ಆಫೀಸ್ಗೆ ಹೋಗೋಷ್ಟು ಇಷ್ಟಕ್ಕೆ ಟೈಮ್ ಸರಿ ಹೋಗುತ್ತೆ. ಸೊ ಹಾಗಾಗಿ ಈ ಥರ ಡೀಪ್ ಕ್ಲೀನಿಂಗ್ ಇದೆಲ್ಲ ನಾನು ಸಂಡೇಸ್ ಇಟ್ಕೊತೀನಿ. ಮಕ್ಕಳು ಜೊತೆಗಿರ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಒಬ್ಬರೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದ್ರಿಂದ ಬೇಗ ಕೆಲಸನೂ ಆಗುತ್ತೆ, ನನಗೂ ಸ್ವಲ್ಪ ರೆಸ್ಟ್ ಅನ್ನೋದು ಸಿಗುತ್ತೆ ಅಂಥೇಳಿ ಮುಗಿಸ್ಕೊತಿದ್ದೀನಿ.
ಹೆಣ್ಮಕ್ಳಿಗಂತೂ ಎಷ್ಟು ಕೆಲಸ ಮಾಡ್ತಿದ್ರು ಮುಗಿಯೋದೇ ಇಲ್ಲ. ಒಂದು ಕೆಲಸ ಮುಗಿಯೋಷ್ಟೊತ್ತಿಗೆ ಇನ್ನೊಂದು ಕೆಲಸ ಆಲ್ರೆಡಿ ರೆಡಿಯಾಗೇ ಇರುತ್ತೆ. ಸೊ ಕೆಲಸ ಮಾಡಿನೇ ಸಾಕಾಗುತ್ತೆ. ಒಂದೊಂದು ಸರಿಗಂತೂ ಯಪ್ಪ ಸಾಕು, ಯಾವ ಕೆಲಸನೂ ಬೇಡ, ಸುಮ್ಮನೆ ಮಲ್ಕೊಂಬಿಡೋಣ ಅನ್ನೋ ಆ ಥರನೂ ಒಂದ್ಸರಿ ಟಯರ್ಡ್ ಆಗಿಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡ್ಕೋಬೇಕಾಗುತ್ತೆ. ಒಂದು ವಾರ ಏನಾದರೂ ಪೆಂಡಿಂಗ್ ಇಟ್ವಿ ಅಂದರೆ ನೆಕ್ಸ್ಟ್ ಇನ್ನೊಂದು ವಾರದವರೆಗೂ ನಾವು ಅದನ್ನೆಲ್ಲ ನೋಡ್ಕೊಂಡಿರೋಕ್ಕಾಗೋದಿಲ್ಲ. ಇದೆಲ್ಲ ಕ್ಲೀನ್ ಆದಮೇಲೆ ಸೊಪ್ಪು ಎಲ್ಲ ಬೇಯಿಸಿತ್ತು, ಪಾತ್ರೆ ಎಲ್ಲ ಬಿದ್ದಿತ್ತು, ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದಲ್ಲಿ ಪಾತ್ರೆ ತೊಳ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಆಮೇಲೆ ಒಂದೇ ಸರಿ ಅಂದರೆ ನಿಂತು ತೊಳೆಯೋಷ್ಟೊತ್ತಿಗೂ ನನಗೂ ಬೆನ್ನೋವೆಲ್ಲ ಬಂದುಬಿಡುತ್ತೆ ಅಂತೇಳಿ ಮನೇಲಿದ್ದಾಗ ಈ ಥರ ಮಾಡ್ಕೊತೀನಿ. ಅವಾಗಿಂದವಾಗೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಇದೆಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿ ಆಯಿತು. ಇನ್ನು ಬಿಸಿ ಬಿಸಿ ರೈಸ್ಗೆ ತುಪ್ಪ ಹಾಕ್ಕೊಂಡು ಈ ಥರ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಇದೇ ಥರನೇ ಮಾಡ್ತಾರೆ ಮಸೊಪ್ಪು ಸಾರು. ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತೇಳಿ ಅಷ್ಟೇ. ಇನ್ನು ಎಲ್ರದ್ದು ಊಟ ಎಲ್ಲ ಮುಗ್ದೋದ್ರೆ ನಂತರ ನನ್ನ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೋದು ಅಂತೇಳಿ ಒಬ್ಬೊಬ್ಬರಿಗೆ ಊಟ ಎಲ್ಲ ಹಾಕ್ಕೊಟ್ಟೆ. ನನ್ನ ಹಸ್ಬೆಂಡು, ನಾನು ಮನೆ ಕ್ಲೀನಿಂಗ್ ಅಂತ ಕೂತಿದ್ರೆ ಹಸ್ಬೆಂಡು ಸ್ವಲ್ಪ ಓವನ್ ರಿಪೇರಿ ಆಗಿತ್ತು, ನಮ್ಮದು ಹೀಟ್ ಆಗ್ತಿರ್ಲಿಲ್ಲ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊತ ಕೂತಿದ್ರು. ಸೊ ನಾನಿನ್ನು ಮನೆ ಒರೆಸ್ಬೇಕು, ಅದೆಲ್ಲ ತೆಗಿ, ಸ್ವಲ್ಪ ನನಗಲ್ಲಿ ಪ್ಲೇಸ್ ಮಾಡಿಕೊಡಿ ಅಂದಿದ್ದಕ್ಕೆ ತೆಗೆದೆಲ್ಲ ಟಿಪಾಯಿ ಮೇಲೆ ಇಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಎಷ್ಟು ದೂರ ಬಂದಿದೆ ಅಂಥೇಳಿ. ಅಷ್ಟೊತ್ತು ನಮ್ಮ ದೀಕ್ಷಾನು ಸ್ಪೋರ್ಟ್ಸ್ಗೆ ಹೋಗಿದ್ದವಳು ಬಂದು, ಸೊ ಅವಳು ಸ್ವಲ್ಪ ಕಸ ಗುಡಿಸಿ ಮನೆ ಒರೆಸ್ಕೊಟ್ಬಿಡಮ್ಮ, ಬೇರೆ ಕೆಲಸ ನಾನು ಮಾಡ್ಕೋತೀನಿ ಅಂತೇಳಿ. ಇನ್ನು ನಾನು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊತಿದ್ದೆ. ದೇವ್ರ ಪಾತ್ರೆ ಎಲ್ಲ ನಾನು 15 ಡೇಸ್ ಒನ್ಸು ಅಮಾವಾಸ್ಯೆ ಹುಣ್ಣಿಮೆಗೆ ಕ್ಲೀನ್ ಮಾಡ್ಕೊತೀನಿ. ಇನ್ನು ಆ ಟೈಮಲ್ಲಿ ಏನಾದರೂ ಆಗಿಲ್ಲ ಅಂತಂದರೆ ಅದು ನೆಕ್ಸ್ಟ್ ಫಾಲೋಯಿಂಗ್ ಸ್ಯಾಟರ್ಡೇ, ಫ್ರೈಡೇ ಅಥವಾ ಮಂಡೇ ಮಾಡ್ಕೊತೀನಿ. ಸೊ ಒಂದೊಂದು ಸರಿ ಮಿಸ್ ಆಗುತ್ತೆ, ಗೊತ್ತಿರುತ್ತೆ ನಿಮಗೆ ಯಾಕೆ ಅಂಥೇಳಿ. ಸೊ ಆ ಟೈಮಲ್ಲಿ ನಾನು ಶುಕ್ರವಾರ ಅಥವಾ ಮಂಡೇ ಏನಾದರೂ ಹತ್ರದಲ್ಲಿದ್ದರೆ ಆ ಟೈಮಲ್ಲಿ ಮಾಡ್ಕೊತೀನಿ. ನನಗೆ ದೇವ್ರ ಪೂಜೆ ಮಾಡುವಾಗ ಸ್ವಲ್ಪ ಟೈಮ್ ತೊಗೊಂಡೇ ಮಾಡ್ಕೊತೀನಿ ನಾನು. ಬಿಕಾಸ್ ನನಗೆ ಅರ್ಜೆಂಟಾಗಿ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ನಿಧಾನಕ್ಕೆ ಕೂಲಾಗಿ ಪೂಜೆ ಮಾಡಬೇಕು. ಅದರಲ್ಲಿ ಈ ಥರ ರಜೆ ಇದ್ದಿದ್ದ ದಿವಸ ನಾನು ದೇವ್ರ ಪೂಜೆ ಮಾಡೋದು ಅಂದರೆ ನನಗಿನ್ನೂ ಸ್ವಲ್ಪ ಟೈಮ್ ಚೆನ್ನಾಗಿ ತೊಗೊಂಡೇ ನಾನು ಮಾಡ್ಕೊತೀನಿ. ನಾನಿಲ್ಲಿ ಫೋಟೋಗೆ ಅಥವಾ ದೇವ್ರ ಪಾತ್ರೆಗಳಿಗೆಲ್ಲ ಕುಂಕುಮ ಇಡೋದಕ್ಕೆ ಇಲ್ಲಿ ಜವಾದು ಪೌಡ್ರು ಮತ್ತು ಗಂಧನ ರೋಸ್ ವಾಟರಲ್ಲಿ ಕಲಿಸ್ಕೊಂಡು ಇಡೋದ್ರಿಂದ ನಮಗೆ ದೇವ್ರ ಮನೆಯಲ್ಲಿ ಒಂಥರ ಫ್ರೇಗ್ರೆನ್ಸ್ ಅನ್ನೋದಿರುತ್ತೆ. ಜವಾದು ಪೌಡರ್ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ದಿವಸದವರೆಗೂ ಅದು ನಮಗೆ ಏನು ಅರಶಿನದಲ್ಲಿ ಕಲಿಸ್ಬಿಟ್ಟು ನಾವು ಕುಂಕುಮ ಇಟ್ಟ ಏನಾಗುತ್ತೆ, ಒಂದೊಂದು ಸರಿ ಉದುರೋಗ್ಬಿಡುತ್ತೆ ನಾವು ಏನು ಕುಂಕುಮ ಇಟ್ಟಿರ್ತೀವಿ ಅದು. ಬಟ್ ಇದು ಆ ಥರ ಆಗೋದಿಲ್ಲ, ನಮಗೆ ಕ್ಲೀನಾಗಿ ಅದು ಅಂಟ್ಕೊಂಡಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾವು ಒರೆಸೋವರೆಗೂ ಅದು ಬೀಳೋದಿಲ್ಲ. ನನಗಿದೆಲ್ಲ ಮಾಡ್ಕೋಬೇಕು ಅಂದರೂ ಮಿನಿಮಮ್ 2 hours 2.5 hours ಆದರೂ ಬೇಕು ನನಗೆ. ಸೊ ಹಾಗಾಗಿ ವೀಕ್ ಡೇಸಲ್ಲಿದ್ದರೆ ಒಂದು ದಿವಸ ಮುಂಚೆನೇ ನಾನು ನೈಟಲ್ಲೇ 1 ಗಂಟೆ ಆಗೋಗುತ್ತೆ. ಒಂದೊಂದು ಸರಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಎಲ್ಲ ಮಾಡಿ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ 1 ಗಂಟೆನೇ ಆಗೋಗುತ್ತೆ. ಅಲ್ಲಿ ಅಷ್ಟೊತ್ತಿಗೂ ರೆಡಿ ಮಾಡಿ ಬೆಳಗ್ಗೆ ಬೇಗ ಎದ್ದು ಹೂವಿಟ್ಟು ಪೂಜೆ ಮಾಡೋದಕ್ಕೆ ಆಗುವಷ್ಟು ರೆಡಿ ಮಾಡಿ ಇಟ್ಕೊತೀನಿ.
ಹಾಗೆ ಇವತ್ತು ಹುಣ್ಣಿಮೆ ಗುರು ಹುಣ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ರಾಯರ ಫೋಟೋಗೆ ಮತ್ತು ಸಾಯಿಬಾಬಾ ವಿಗ್ರಹಗಳಿಗೆಲ್ಲ ಸ್ವಲ್ಪ ಹೂವು ಚೆನ್ನಾಗಿ ಹಾಕಿ ಪೂಜೆ ಮಾಡೋಣ ಅಂಥೇಳಿ ಹೂವು ಆಲ್ರೆಡಿ 10 ಡೇಸ್ ಆಗಿತ್ತು ತಂದು, ಬಿಡಿ ಹೂವು ತಂದು ಇಟ್ಕೊಂಡಿದ್ದೆ ಮಾರ್ಕೆಟಿಂದ. ಸೊ ಹಾಗಾಗಿ ಅದನ್ನೇ ನಾನು ಸ್ವಲ್ಪ ಹಾರ ಥರ ಎಲ್ಲ ಪೋಣಿಸಿ ಸ್ವಲ್ಪ ಚೆನ್ನಾಗಿ ಹೂವು ಹಾಕಿ ಪೂಜೆ ಮಾಡಿದೆ. ಇಲ್ಲ ತುಂಬ ದಿವಸ ಇಟ್ಟರು ಹೂವಿನೆಲ್ಲ ಅದು ರೆಕ್ಕೆಗಳೆಲ್ಲ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇರೋ ಹೂವನ್ನೆಲ್ಲ ಇವತ್ತು ಸ್ವಲ್ಪ ಖಾಲಿ ಮಾಡಿಬಿಡ ಅಂಥೇಳಿ ಹೂವೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಪೂಜೆ ಮಾಡಿಕೊಂಡೆ. ಸೊ ಇಲ್ಲಿ ನಾನು ಕಳಸದ ಕೆಳಗೆ ಒಂದು ಪದ್ಮ ರಂಗೋಲಿ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಅದ್ರ ಮೇಲೆ ನಾನು ಕಳಸದ್ದು ಪ್ಲೇಟ್ ಇಟ್ಟು ಕಳಸ ಇಟ್ಕೊತೀನಿ. ಇನ್ನು ದೇವ್ರ ಪಾತ್ರೆಗಳು ನೋಡ್ಬೋದು ನೀವು. ನಾನು ಬರೀ ಜಸ್ಟ್ ಹುಣಸೆಹಣ್ಣು ಮತ್ತು ಸಬೀನ ಇದು ಎರಡೇ ಐಟಮ್ ಯೂಸ್ ಮಾಡ್ಕೊಂಡು ನಾನು ತೊಳೆದಿರೋದು. ಇದು ನಿಮಗೆ ಆಲ್ಮೋಸ್ಟ್ 12 ಡೇಸ್ 13 ಡೇಸ್ವರೆಗೂ ಇದೇ ರೀತಿ ಶೈನಿಂಗ್ ಇರುತ್ತೆ, ಕಪ್ಪಾಗೋದಿಲ್ಲ. ಅದೇ ನೀವು ಪೀತಾಂಬರಿ ಅಥವಾ ಬೇರೆ ಈಗ ಮಾರ್ಕೆಟಲ್ಲಿ ಸಿಕ್ಕುವಂಥ ಲಿಕ್ವಿಡ್ಸ್ ಎಲ್ಲ ಹಾಕಿ ನೀವು ಈ ಥರ ದೇವ್ರ ಪಾತ್ರೆ ತೊಳ್ಕೊಂಡ್ರೆ, ಈ ತಳೆದು ತಾಮ್ರದ್ದು ಇದೆಲ್ಲ ನಿಮಗೆ ಆ ಟೈಮಲ್ಲಿ ನಿಮಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಅದು. ಬಟ್ ನೀವು ಆದಮೇಲೆ 1 or 2 ಡೇಸ್ ಬಿಟ್ಟ ಮೇಲೆ ನಿಮಗೆ ಅದು ಕಪ್ಪಾಗಿ ಕಾಣುತ್ತೆ. ಸೊ ಇನ್ಸ್ಟ್ಯಾಂಟ್ ಗ್ಲೋ ಬಂದು ಮತ್ತು 1 to 3 ಡೇಸಲ್ಲಿ ಕಡಿಮೆ ಆಗಿಬಿಡುತ್ತೆ. ಬಟ್ ನೀವು ಹುಣಸೆಹಣ್ಣು ಸಬೀನ ಯೂಸ್ ಮಾಡ್ಕೊಂಡು ಈ ಥರ ನಮಗೆ ಹಳೆ ಕಾಲದ ಥರದ್ದು ತೊಳೆದಿಟ್ರೆ ಮಿನಿಮಮ್ 10 to 12 ಡೇಸ್ ನಿಮಗೆ ಇದೇ ಶೈನಿಂಗಲ್ಲಿ ಇರುತ್ತೆ. ಒಂದು ದೇವರಿಗೆ ಈ ಥರ ಸೇವಂತಿಗೆ ಹೂವು ಹಾಕ್ಬಿಟ್ರೇ ಒಂದು ಕಳೆ ಅನ್ನೋದು ಬಂದುಬಿಡುತ್ತೆ ಆಲ್ರೆಡಿ ದೇವ್ರ ಮನೆಯಲ್ಲಿ. ನಮಗೆ ರೋಸ್ ಜೊತೆ ಸೇವಂತಿಗೆ ಹೂವು ತುಳಸಿ ಎಲ್ಲ ಇಟ್ಬಿಟ್ರೆ ಅಂತೂ ಒಂಥರ ಏನೋ ಆ ಫೀಲೇ ಒಂಥರ ಬೇರೆ ಕೊಟ್ಬಿಡುತ್ತೆ. ಪೂಜೆ ಮಾಡೋಕ್ಕೆ ಮುಂಚೆನೇ ಒಂಥರ ಡಿವೋಷ್ನಲ್ ಫೀಲ್ ಬಂದುಬಿಡುತ್ತೆ. ನನಗಂತೂ ಪರ್ಸ್ನಲಾಗಿ ನನಗೆ ಆ ಥರ ಅನಿಸುತ್ತೆ. ಸೊ ನನಗೆ ಫೋಟೋ ತುಂಬ ಹೂವು ಹಾಕಿ ಪೂಜೆ ಮಾಡೋದು ತುಂಬ ಇಷ್ಟ ಆಗುತ್ತೆ. ಒಂದೊಂದು ಸರಿ ಹೂವಿನ ರೇಟ್ ಜಾಸ್ತಿ ಇದ್ದಾಗ ಒಂದೊಂದು ಹೂವು ಇಟ್ಟು ಪೂಜೆ ಮಾಡೋದು ನನ್ನ ಮನಸ್ಸಿಗೆ ಸಮಾಧಾನನೇ ಅನಿಸಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಟೈಮು ಹೂವಿನ ರೇಟ್ ಒಂದೇ ಥರ ಇರೋದಿಲ್ಲ. ಈಗಂತೂ 40 to 50 ರೂಪಾಯಿ ಒಂದೊಂದು ಮೊಳ ಹೂವಿದೆ. ಸೊ ಅಷ್ಟು ರೇಟ್ ಇದ್ದಾಗ ನಾವು ಹೂವು ಜಾಸ್ತಿ ಹಾಕಿ ಪೂಜೆ ಮಾಡೋಕ್ಕೂ ಆಗೋದಿಲ್ಲ. ಫೈನಲಿ ಈ ರೀತಿ ರೆಡಿ ಆಯಿತು. ಮನೆಯಲ್ಲಿ ಕೇಳ್ತಾಯಿದ್ರು ಏನಾದರೂ ಹಬ್ಬನ ಇವತ್ತು ಈ ರೀತಿ ಮಾಡ್ತಾಯಿದ್ದೀಯಲ್ಲ ಅಂತ ಹೇಳ್ಬಿಟ್ಟು. ಸೊ ಟೈಮ್ ಇದ್ದು ನನಗೆ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ ಅಂದಾಗ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಅಮಾವಾಸ್ಯೆ ಹುಣ್ಣಿಮೆ ಆಗಲಿ ಅಥವಾ ಏನೋ ಸಂಕಷ್ಟಿ ಈ ಥರ ದಿನಗಳಲ್ಲಿ ನಾನು ಇದೇ ರೀತಿ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ ಇದು. ದೇವ್ರ ಪೂಜೆಗೆ ರೆಡಿ ಮಾಡೋದು, ಪೂಜೆ ಮಾಡುವಂಥದ್ದು ಇದೆಲ್ಲ. ದೇವಸ್ಥಾನಕ್ಕೆ ಹೋಗೋದು ಇದು ನನಗೆ ಬೇರೆ ಎಲ್ಲೋ ಹೋಗೋದಕ್ಕಿಂತ ದೇವಸ್ಥಾನಕ್ಕೆ ಹೋಗಿ ಬರೋದು ನನಗೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಪೇಷನ್ಸಾಗಿ ಕೂತ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ಮಾಡ್ತೀನಿ. ಬಟ್ ಪ್ರತಿದಿನ ಇದೇ ರೀತಿ ಇರೋದಿಲ್ವಲ್ಲ, ಇವತ್ತೇನೋ ಲೀವ್ ಇತ್ತು ಅಂತೇಳಿ ನಾನು ಇದೆಲ್ಲ ಮಾಡಿಕೊಂಡೆ. ಬೆಳಗ್ಗೆ ಟೈಮಲ್ಲಿ ಇಷ್ಟೊಂದು ಪೇಷನ್ಸ್ ಇರೋದಿಲ್ಲ ನನಗೆ. ಆ್ಯಂಡ್ ಬಾಗಿಲಿಗೂ ಅಷ್ಟೇ, ನಾವು ಮನೆ ಮುಂದೆ ಬಾಗಿಲು ನಾವೆಷ್ಟು ಅಲಂಕಾರವಾಗಿ ಇಟ್ಕೊತೀವೋ ಮನೆಯಲ್ಲಿ ಒಂದು ಪಾಸಿಟಿವ್ ಫೀಲು ವೈಬ್ಸ್ ಅನ್ನೋದು ಅಲ್ಲಿಂದನೇ ನಮಗೆ ಸ್ಟಾರ್ಟ್ ಆಗುತ್ತೆ, ಮನೆ ಬಾಗಿಲು ನೋಡಿದ ತಕ್ಷಣವೇ. ಹಾಗಾಗಿ ಹೊಸಲನ್ನ ಲಕ್ಷ್ಮೀ ದೇವಿಗೆ ಹೋಲಿಸ್ತಾರೆ, ಅಲಂಕಾರ ಪ್ರಿಯೆ ಅಂತ ಹೇಳ್ಬಿಟ್ಟು.
ಸೊ ಫೈನಲಿ ನಾನು ಗುರು ಪೂರ್ಣಿಮೆ ಪೂಜೆನ ಈ ರೀತಿ ಪೀಸ್ಫುಲ್ಲಾಗಿ ನಾನು ಕಂಪ್ಲೀಟ್ ಮಾಡಿದೆ ಇವತ್ತು. ತುಂಬ ಮನಸ್ಸಿಗೆ ನೆಮ್ಮದಿ ಆ್ಯಂಡ್ ಖುಷಿಯಾಗಿ ನಾನು ಪೂಜೆ ಮಾಡಿದೆ. ಎಲ್ಲ ಮುಗಿಸಿ ನೈಟ್ ಡಿನ್ನರಿಗೆ ಆಲ್ರೆಡಿ ಮಧ್ಯಾಹ್ನ ಮಾಡಿದ್ದೆ ಸಾಂಬಾರು ಇತ್ತಲ್ಲ, ಸೊ ಹಾಗಾಗಿ ಇವತ್ತು ನಾನ್ ವೆಜ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ವೆಜ್ ಏನಾದರೂ ಹಾಕ್ಕೊಡೋಣ ಅಂತೇಳಿ ಇಲ್ಲಿ ಹಸಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಈ ಥರ ಹಸಿಟ್ಟನ್ನ ಈ ಥರ ಗ್ಲಾಸಲ್ಲಿ ಯೂಸ್ ಮಾಡೋದ್ರಿಂದ ನಾವು ಮೆಣಸಿನ್ಕಾಯಿ ಬಜ್ಜಿ ಹಾಕೋದಕ್ಕೆ ನಮಗೆ ಹಸಿಟ್ಟು ಜಾಸ್ತಿ ಬೇಕು ಅಂತ ಅನ್ಸಲ್ಲ, ವೇಸ್ಟ್ ಆಗೋದಿಲ್ಲ ಹಸಿಟ್ಟು. ಸೊ ಈ ರೀತಿ ಗ್ಲಾಸಲ್ಲಿ ಡಿಪ್ ಮಾಡಿಬಿಟ್ಟು ಮೆಣಸಿನ್ಕಾಯಿನ ಬಿಡೋದ್ರಿಂದ ನಮಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಸಿಟ್ಟು ಬೇಕು ಅಂತ ಅನಿಸಲ್ಲ. ನೀವು ಬೌಲಲ್ಲಿ ಕಲಸಿಟ್ಕೊಂಡ್ರೆ ಏನಾಗುತ್ತೆ, ನೀವು ಡಿಪ್ ಮಾಡೋವಾಗ ಒಂದು ಸೈಡಲ್ಲಿ ಹಸಿಟ್ಟು ಮೆತ್ಕೊಳ್ಳುತ್ತೆ, ಇನ್ನೊಂದು ಸೈಡ್ ಮೆತ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ಆ ಥರ ಆಗೋದಿಲ್ಲ. ಸೊ ಈ ರೀತಿ ಫುಲ್ಲು ಡಿಪ್ ಆಗುತ್ತೆ ನಿಮಗೆ ಗ್ಲಾಸ್ ಒಳಗೆ. ಸೊ ಇನ್ನು ಡಿನ್ನರ್ಗೆ ನಾನು ಮಸೊಪ್ಪು ಸಾರು ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ಕೊಂಡು ನಮ್ಮ ಡಿನ್ನರ್ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಒಂದಷ್ಟು ಜನಕ್ಕೆ ನನ್ನ ಚಾನಲ್ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.